18 ವರ್ಷಗಳ ಕನಸು ನನಸಾಗುವಂತಹ ಕಾಲ ಸನ್ನಿಹಿತವಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಭಿಮಾನಿಗಳು ಕೂಡ ರಾಯಲ್ ಚಾಲೆಂಜರ್ಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಜೈ RCB, ಜೈ ಕರ್ನಾಟಕ ಎನ್ನುವಂಥದ್ದು. ಎಸ್ RCB ಅಭಿಮಾನಿಗಳು ಎಲ್ಲ ಕಡೆಯಲ್ಲೂ ಕೂಡ ಹೋಮ ಹವನಗಳನ್ನು ಮಾಡಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲೆಲ್ಲೂ ಈ ಸಲ ಕಪ್ ನಮ್ದೆ ಎನ್ನುವಂತಹ ಘೋಷವಾಕ್ಯಗಳು ಕೂಡ ಕೇಳಿಬರ್ತಾ ಇದೆ. ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ನೆರವೇರಿಸಲಾಗ್ತಾ ಇದೆ. ಹಿರಿಯರು ಕಿರಿಯರು ಜನಸಾಮಾನ್ಯರು ಮಾತ್ರವಲ್ಲದೆ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಕೂಡ RCB ತಂಡಕ್ಕೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಈ ಸಲ ಕಪ್ ನಮ್ದೆ, ಕಪ್ಪನ್ನ ತನ್ನಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಈಗ ನೋಡ್ತಾ ಇದ್ದೀರಾ. ಮನಸ್ಸಂಚಲಾಗಿ ಎಲ್ಲೆಲ್ಲೂ ಹೋಗಿರ್ತೈತಿ. ಹಾಗಾಗಿ ದೇವರ ಹತ್ರ ಕ್ಷಮಾಪಣೆ ಕೇಳ್ಕೋರಿ. ಹರಹ ಓಂ ನಾತ್ವಾ ತಂ ಗಿರಿಜಾಮದಿ ಸಹಜರ ಪ್ರಾಣ. ಅವರ ಸಾಧನೆ ಯಾಕೆಂದ್ರೆ ನಮ್ಮ ರಾಜ್ಯ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಖ್ಯಾತಿಯನ್ನು ಪಡೆದಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ದೇಶದಲ್ಲಿ ವಿಶೇಷವಾಗಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅದರಲ್ಲಿ ಒಂದು ಟೆಸ್ಟ್ ಮ್ಯಾಚ್ನಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ಗಳನ್ನು ಪಡೆದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಅವರ ಲೆಗ್ ಸ್ಪಿನ್ ಮುಖಾಂತರ ನಮ್ಮ ದೇಶ ಏನು ಇವತ್ತು ನಮ್ಮ ಕ್ರಿಕೆಟ್ ತಂಡದವರು ಗೆಲುವನ್ನು ಸಾಧಿಸಿದ್ದಾರೆ. ಅದರಲ್ಲಿ ಅವರ ಅಮೋಘವಾದಂಥ ಅವರ ಒಂದು ಸೇವೆ ಇದೆ. ಅವರು ಕ್ರಿಕೆಟ್ ಜೊತೆಯಲ್ಲಿ ಅವರಿಗೆ ಅರಣ್ಯದ ಬಗ್ಗೆ, ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ, ಸಂರಕ್ಷಣೆ ಬಗ್ಗೆ ಬಹಳಷ್ಟು ಕಳಕಳಿ ಇದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ. ಅನಿಲ್ ಕುಂಬ್ಳೆ ಅವರು ಬರೀ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಹೆಮ್ಮೆಯ ಕ್ರಿಕೆಟ್ ಆಟಗಾರರಾಗಿದ್ದಾರೆ. ಅವರ ಸಾಧನೆ ಯಾಕೆಂದ್ರೆ ನಮ್ಮ ರಾಜ್ಯ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅಭಿಮಾನಿಗಳಿಗೂ ನಮಸ್ಕಾರ. RCB ಈಗ ಪಂಜಾಬ್ ಜೋಡಿ ಮ್ಯಾಚ್ ಗೆದ್ದು ಫೈನಲ್ ಹೋಗೈತಿ. ಈಗ RCB ಏನ್ರ ಕಪ್ ಹೊಡಿತು ಅಂತಂದ್ರೆ ದಯಮಾಡಿ DC ಅವ್ರಿಗೆ ಕೇಳ್ಕೊತೀನಿ, ನೀವು ನಮಗ ರಜೆ ಕೊಡ್ರಿ. ನಾವು RCB ಕಪ್ ಗೆದ್ದಿದ್ದು ಸಂಭ್ರಮ ಆಚರಿಸ್ತೀವಿ. ರಜೆ ಕೊಟ್ಟೆ ಅಂದ್ರೆ ನಾವು ಸಂಭ್ರಮ ಮಾಡ್ಬೇಕು. ನೀವು DC ದವ್ರು ಸುಟ್ಟಿ ಕೊಡ್ರಿ. ಕೊಹ್ಲಿ ಮತ್ತು ಸಾಲ್ಟ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಎಲ್ಲಾರು ಫಾರ್ಮ್ದಾಗ ಅದಾರ. ಬಹು ನಿರೀಕ್ಷಿತ RCB ಹಾಗೂ ಪಂಜಾಬ್ ಪಂದ್ಯ ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ನಮ್ಮ ಕರ್ನಾಟಕ ಸೇನೆ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕ ಸೇನೆಯ ಉತ್ತರ ಪ್ರಾಂತ್ಯದ ಅಧ್ಯಕ್ಷರಾದ ಅಮೃತ್ ಇಜಾರಿ ಅವರು ಮಾತಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇವತ್ತು RCB ಮತ್ತು ಪಂಜಾಬ್ ಪಂದ್ಯ ನಡೆದಿದೆ. ಯಾವ ರೀತಿಯಾಗಿ ಶುಭ ಹಾರೈಸಿ ಇದೆಲ್ಲ ಮಾಡಿದ್ದೇವೆ? ವಿಶೇಷವಾಗಿ ಸತತವಾಗಿ 18 ವರ್ಷಗಳಿಂದ ಏನು IPL ಪಂದ್ಯ ನಡೀತಾ ಇದೆ, ಆ ಪಂದ್ಯದಲ್ಲಿ RCBನೂ ಕೂಡ ಪಾಲ್ಗೊಂಡು ಇಲ್ಲಿವರೆಗೆ ಬಂದಿದೆ. 9 ವರ್ಷಗಳಾದ ನಂತರ ಫೈನಲ್ ತಲುಪಿದೆ ಅನ್ನೋದು ಬಹಳ ಖುಷಿಯ ವಿಚಾರ. ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡು RCB ತಂಡ ಇವತ್ತು ಫೈನಲ್ ಹಣಾಹಣಿಯನ್ನ ಪಂಜಾಬ್ ಜೊತೆಗೆ ಇವತ್ತು ಆಡ್ತಾ ಇದೆ. ಅದು ಗುಜರಾತ್ ನಲ್ಲಿ ಏನ್ ಆಡ್ತಾ ಇದೆ, ಆ ತಂಡಕ್ಕೆ RCB ತಂಡಕ್ಕೆ ಆತ್ಮಸ್ಥೈರ್ಯವನ್ನ, ಪ್ರೀತಿಯನ್ನ ತೋರಲಿಕ್ಕೆ ವಿಶೇಷವಾಗಿ ಇವತ್ತು ಸದ್ಗುರು ಶಿರಡಿ ಸಾಯಿಬಾಬಾ ಅವರ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮುಖಾಂತರ ನಾವು ಇಡೀ RCB ತಂಡಕ್ಕೆ ಶುಭವನ್ನ, ಇಡೀ ಕನ್ನಡಿಗರ ಪರವಾಗಿ ತಾಯಿಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ನಾವು ಪ್ರೀತಿಯ ಹಾರೈಕೆಯನ್ನ ಇವತ್ತು ಸಲ್ಲಿಸ್ತಾ ಇದೀವಿ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಗೋಲ್ ವಾಕ್ಯ ಇವತ್ತಿನ RCB ಮ್ಯಾಚ್ ಕಪ್ಪು ನಮ್ಮದೇ ಆಗಬೇಕು. ಐ ವಿಶ್ ಆಲ್ ದ ಬೆಸ್ಟ್ ಟು RCB. ಬೆಂಗಳೂರಿನ RCBಗೆ
ಆಲ್ ದಿ ಬೆಸ್ಟ್ ಹೇಳ್ತಾ ಈ ಟಿ ಶರ್ಟ್ ಇನ್ಫ್ಯಾಕ್ಟ್ ನಾನು ಕ್ರಿಕೆಟ್ ನೋಡ್ತೀನಿ, ಬಟ್ ಸಮಯದ ಅಭಾವದಿಂದ ಕ್ರಿಕೆಟನ್ನು ಅಷ್ಟು ನೋಡೋಕ್ಕಾಗಲಿಲ್ಲ. ಬಟ್ ಟುಡೇಸ್ ಮ್ಯಾಚ್ ಡೆಫಿನೆಟ್ಲಿ ನಾನು ವಾಚ್ ಮಾಡ್ತೀನಿ, ನೀವು ವಾಚ್ ಮಾಡಿ. ಇಟ್ಸ್ ಅ ಸ್ಪಿರಿಟ್, ಒಂದು ಸ್ಪೋರ್ಟ್ಸ್ ಸ್ಪಿರಿಟ್ ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ. ನಾವು ಸ್ಪೋರ್ಟ್ಸಲ್ಲಿ ರಾಜಕೀಯ ತರಲಿಕ್ಕಾಗಿಲ್ಲ. ಬಟ್ ಸಿಟಿ ರವಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, IPL ಅನ್ನೋದು ಕಾಕ್ಟೈಲ್ ಅಂತ. ಆಮೇಲೆ ಇವತ್ತಿನ IPL ಮ್ಯಾಚ್ಗಳು ಬರೀ ದುಡ್ಡು, ಅದು ದೇಶವನ್ನು ರಾಜ್ಯವನ್ನು ಪ್ರತಿನಿಧಿಸಲ್ಲ ಅಂತ. ಮೈ ಡಿಯರ್ ಸಿಟಿ, ಕಾಕ್ಟೈಲಾ? IPL ಕಾಕ್ಟೈಲ್ ಆಗ್ಬಿಡ್ತಾ ನಿನಗೆ? ಏನೋ ಸಿಟಿ ರವಿ ಅವರೇ, ವಿತ್ ಗೌರವಪೂರ್ವಕವಾಗಿ ನಮ್ಮ ಸಮಯದಲ್ಲಿ ನಾವು ಸಹ ವರ್ಲ್ಡ್ ಕಪ್ ಕಪಿಲ್ ದೇವ್ ಗೆದ್ದಾಗ ರಣಜಿ ಅದೆಲ್ಲ ನೋಡಿದವ್ರೆ. ಸಮಯದ ತಕ್ಕಂಗೆ ಯಾವ ರೀತಿ ರಾಜಕಾರಣಿಗಳು ಬದಲಾವಣೆ ಆಗಿದ್ದಾರೋ, ಸಮಾಜ ಬದಲಾವಣೆ ಆಗಿದೆಯೋ, ವ್ಯವಹಾರಗಳು ಬದಲಾವಣೆ ಆಗಿದೆಯೋ, ಹಾಗಾಗಿ IPLನಲ್ಲೂ ಒಂದಷ್ಟು ಬದಲಾವಣೆ ಆಗಿದೆ. ಬದಲಾವಣೆಯನ್ನು ಹೊಂದಿಕೊಂಡವನೇ ನಿಜವಾದ ನಾಯಕ ಅಂತ ಹೇಳುತ್ತಾ, ಖಂಡಿತವಾಗಿ ಕಮರ್ಷಿಯಲೈಸೇಷನ್ ಎಲ್ಲಿಲ್ಲ ಸಿಟಿ ರವಿ, ರಾಜಕೀಯದಲ್ಲಿ ಇಲ್ವಾ? ಕೋಟಿ ಕೋಟಿ ಬಂಡವಾಳ ಹಾಕಿ ಗೆದ್ಕೊಂಬರ್ತೀರಾ, ನಾವು ಕ್ಯಾಕರ್ಸಿ ಒಗಿತೀರಾ? ಒಗಿಯಲ್ಲ. ಅದೇ ರೀತಿನೇ ಅಕಸ್ಮಾತ್ ಅದು ಅಟ್ಲೀಸ್ಟ್ ಕನಿಷ್ಠ IPLನಲ್ಲಿ ಓಪನ್ ಆಗಿ, ಎಸ್ ದೇ ಕಾಲ್ ಫಾರ್ ಎನ್ ಆಕ್ಷನ್ ಆ್ಯಂಡ್ ಎಲ್ಲ ಓಪನ್ ಆಗಿದೆ, ಯಾವುದು ಕ್ಲೋಸ್ ಆಗಿಲ್ಲ. ಅಟ್ಲೀಸ್ಟ್ ಟ್ರಾನ್ಸ್ಪರೆನ್ಸಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಪಿರಿಟ್ ಇದೆ. ಓಕೆ, ದಟ್ ಸ್ಪೋರ್ಟ್ಸ್ ಸ್ಪಿರಿಟ್ ಇದೆ. ಜನರ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಮ್ಯಾಚ್ ಈ ಕ್ರಿಕೆಟನ್ನು ನೋಡ್ತಾರೆ. ಒಂದಷ್ಟು ಮನಸ್ಸಿಗೆ ಅಗುರು ಆಗುತ್ತೆ, ಒಂದಷ್ಟು ಸ್ಪಿರಿಟು, ಒಂದಷ್ಟು ಬ್ಯಾಟ್ ಇಟ್ಕೊಂಡು ನಾವೇ ಗೆದ್ದಷ್ಟು ಸಂತೋಷ ಆಗುತ್ತೆ. ಸೊ ಆ ಸ್ಪಿರಿಟನ್ನು ನಾವು ಉತ್ತೇಜನ ಮಾಡಬೇಕಾದ್ದು, ಜೊತೆ ನಿಂತ್ಕೊಳ್ಬೇಕಾದ್ದು ನಮ್ಮ ಕೆಲಸ. ಹಾಗಾಗಿ ಟುಡೇಸ್ ಕಪ್ ಈಸ್ ಅವರ್ಸ್ ಆ್ಯಂಡ್ ನಾವು ಗೆಲ್ತೀವಿ ಆ್ಯಂಡ್ ಕಪ್ಪು ನಮ್ದಾಗುತ್ತೆ. ಸೆಲೆಬ್ರೇಷನ್ ಸ್ವಲ್ಪ ಕಂಟ್ರೋಲಲ್ಲಿ ಇರಲಿ, ಇಷ್ಟೇ ಹೇಳೋದು. ತಮಗೇನು ಹಾನಿ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ದಟ್ಸ್ ಆಲ್ ಆ್ಯಂಡ್ ಆಲ್ ದಿ ಬೆಸ್ಟ್ RCB ಆ್ಯಂಡ್ ಗೆಲ್ಲುತ್ತ RCB ಮನ್ ಹೊಡೆದ್ರಲ್ಲ, ಭಾರಿ ಬಂತದು. ಅವರೇ ಹೊಡೆದ್ರ, ಅವರೇ 100 ಗೆಲ್ತಾರ ಕಪ್. ಅವರೇ ಗೆಲ್ಲುದು RCB ಗೆಲ್ಲುದು ಅವರೇ. ರನ್ ಇವತ್ತು ಹೊಡಿತ 100 ಜೈ RCB ಗೆಲ್ಲುತ್ತ RCB ಮನ್ ಹೊಡೆದ್ರಲ್ಲ, ಭಾರಿ ಬಂತದು. ಅವರೇ ಹೊಡೆದ್ರ, ಅವರೇ 100 ಗೆಲ್ತಾರ ಕಪ್. ಅವರೇ ಗೆಲ್ಲುದು RCB ಗೆಲ್ಲುದು ಅವರೇ. ರನ್ ಇವತ್ತು ಹೊಡಿತ 100. ಹಾಯ್ ಸಮೀರ್ ಅವರೇ, ಇವತ್ತು ಯಾವ್ದು ಗೆಲ್ತು ಮ್ಯಾಚ್? ಇವತ್ತು RCB ಗೆಲ್ಲುತ್ರಿ. ಹೆಂಗಂತೀರಾ RCB ಗೆಲ್ತು ಅಂತ? 18 ವರ್ಷ ಆಯ್ತು ರೀ IPL ಸ್ಟಾರ್ಟ್ ಆಗಿ, ಇನ್ನಾದ್ರೂ ಟ್ರಾಫಿ ಗೆದ್ದಿಲ್ಲ. 8 ವರ್ಷ ಬಳಿಕ ನಾವು 9ನೇ ವರ್ಷಕ್ಕೆ RCB ಫೈನಲ್ ಎಂಟ್ರಿ ಕೊಟ್ಟಿದ್ದೀವಿ. ಇವತ್ತು RCB ಗೆಲ್ಲುತ್ತೆ. ಹೌದಾ? ಮತ್ತ ಪಂಜಾಬ್ನು ಬೇರೆ ಸ್ಟ್ರಾಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಪಂಜಾಬ್ ಅಂದ್ರೂ ನಮ್ಮ ಮುಂದೆ ನಡೆಯಲ್ರಿ. ಅವು ಏನಿದ್ರು RCB ಗೆಲ್ಲುತ್ರಿ ಇವತ್ತು ಆಟ. ಹೌದು, ಇವತ್ತು ಹೆಂಗಿದ್ದಾರೆ ನಮ್ಮ ಬೌಲರ್ ಫಿಲ್ ಸಾಲ್ಟ್, ಓಪನರ್ ಬ್ಯಾಟಿಂಗ್ ನಮ್ಮ ವಿರಾಟ್ ಕೊಹ್ಲಿ ಅವರು ಚಲೋ ಆಡ್ತಾರೆ. ಅವರು ಕೂಡ ಮಿಡ್ಲ್ ಆರ್ಡರ್ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಕೂಡ ಚಲೋ ಆಡ್ತಾರೆ. ನಮ್ಮ ಫಿನಿಶರ್ ಜಿತೇಶ್ ಶರ್ಮಾ ಹಾಗೂ ರೋಮಾರಿಯೋ ಶೆಫರ್ಡ್ ಅವರ ಪವರ್ ಹಿಟ್ಟಿನ ಮುಂದೆ ಏನೂ ನಡೆಯಲ್ಲ. ಅಂದ್ರೆ ಈ ಬಾರಿ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದೀರಾ? ಈ ವರ್ಷ ನಮ್ದೇ. ಇವತ್ತು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳುದು ಒಂದೇ, ಈ ಸಲ ಕಪ್ ನಮ್ದೇ. ಹಾಯ್ ಸಮೀರ್ ಅವ್ರೆ, ಹೌದು ಸರ್, ಈ 18 ವರ್ಷದ ನಂತರ RCB ಫಿನಾಲೆ ಬಂದಿರೋದೇ ನಮಗೆ ದೊಡ್ಡ ಖುಷಿ ಸರ್. ಕಪ್ ಆಲ್ರೆಡಿ ನಾವು ಸಿಕ್ಕಿದೆ ಅನ್ನೋ ಒಂದು ಖುಷಿಲಿ ಫೀಲ್ ಆಗ್ತಾ ಇದ್ದೀವಿ. ಸೊ RCB ತಂಡ ಗೆದ್ದೇ ಗೆಲ್ಲುತ್ತೆ, ಕಪ್ಪು ನಮ್ಮದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು RCB ತಂಡಕ್ಕೆ ಕೊಟ್ಟಿರುವಂಥ ಕೋಚ್ಗೂ ಮತ್ತು ಟೀಮ್ಗೆಲ್ಲ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಕೋಚ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕಪ್ಪು ನಮ್ಮದೇ ಸರ್, ಗೆದ್ದೇ ಗೆಲ್ತೀವಿ. ನಾನು ನನ್ನ ಫ್ರೆಂಡ್ ಪುಣ್ಯಾಶ್ರಮಕ್ಕೆ ಬಂದಿದ್ದೀವಿ, ಪುಟ್ಟರಾಜ್ ಗವಾಗಳ ಅವ್ರ ಮಟ್ಟಕ್ಕೆ ಪ್ರೇಯರ್ ಮಾಡೋಣ ಅಂತ. ಆಮೇಲೆ ಗೆದ್ಮೇಲೆ ತಯಾರಿ ಕೂಡ ರೆಡಿ ಆಗಿದ್ದೀವಿ. ಕೇಕ್ ಕಟ್ ಮಾಡಿ ಪಟಾಕಿ ಎಲ್ಲ ಹೊಡೆದು ಸಂಭ್ರಮಿಸೋಣ ಅಂತ ಇದ್ದೀವಿ. ವಿರಾಟ್ ಕೊಹ್ಲಿ ಹೌದು. ಆಮೇಲೆ ವಿರಾಟ್ ಕೊಹ್ಲಿ ಪ್ಲಸ್ ಎಲ್ಲ ಕ್ರಿಕೆಟ್ ಆಟಗಾರರು, ಬಿಕಾಸ್ ಪ್ರತಿಯೊಂದು ವಿಕೆಟ್, ಪ್ರತಿಯೊಂದು ರನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾ ಎಲ್ಲ ಫ್ಯಾನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವು ಒಬ್ಬರ ಮೇಲೆ ಇಲ್ಲಿ ಡಿಪೆಂಡ್ ಇಲ್ಲ. ಓಕೆ, ಆಲ್ ಪ್ಲೇಯರ್ಸ್ ಮೇಲೆ ನಾವು ಡಿಪೆಂಡ್ ಇರ್ತೀವಿ. ಸೊ ಯಾರು ಗೆದ್ದಿಸ್ಕೊಡ್ತೀವಿ. ಸೊ ನನ್ನ ಮಗಳು ಕೂಡ ತುಂಬ ಕ್ರಿಕೆಟ್ನ ಇಷ್ಟಪಡ್ತಾಳೆ. ಸೊ ನಾವು RCB ಸರಿ ಗೆಲ್ಲೇಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀವಿ. ಸೊ ವಿರಾಟ್ ಸರ್ ಕೂಡ ಈ ಸರಿ ರಿಟೈರ್ಮೆಂಟ್ ಕೂಡ ತಗೊಂಡಿದ್ದಾರೆ.
ತುಂಬ ನಮಗೆ ಬೇಸರವಾಗಿದೆ ಕೂಡ. ಸೊ ಅವರಿಂದ ನಮಗೆ ಈ ತಂಡವನ್ನು ಗೆಲ್ಲಿಸ್ಕೊಡ್ಲಿ ಅಂತ ನಮಗೆ ತುಂಬ ರಿಕ್ವೆಸ್ಟಿಂಗ್ ಇದೆ. ಸೊ शरीरं गृहं पूजाते विषयो षड्रसोपेदं नानापक्षासमन्वितं दधिक्षरगतोपेदं नैवेद्यं प्रतिगृह्यतां विघ्नेश्वर सहित उमामहेश्वर देवताभ्यो नमः नैवेद्यं निवेदयामि। शंकर देवताय नमः स्वाहा। शिवशंकर देवताय नमः। तत्पुरुषाय तन्नो रुद्र प्रचोदयात् स्वाहा। श्री रुद्र देवताय नमः। यजामहे सुगन्धिं पुष्टिवर्धनम् उर्वारुकमिव वन्दनामृतं शंकर देवताय नमः स्वाहा। 18 ವರ್ಷಗಳ ನಂತರ ನಮ್ಮ ಕರ್ನಾಟಕದಿಂದ ಉದಯವಾದಂಥ IPL ಟೀಮ್ RCB ರಾಯಲ್ ಚಾಲೆಂಜರ್ಸ್ ಏನೈತಿ ಇವತ್ತು ಫೈನಲಿಗೆ ಮುಟ್ಟಿದ್ದು ನಮಗೆಲ್ಲರಿಗೂ ಭಾಳ ಅಂದ್ರೆ ಭಾಳ ಸಂತೋಷದ ವಿಚಾರ. ಇಡೀ ದೇಶದಲ್ಲಿ ಜಗತ್ತಿನಲ್ಲಿರುವಂಥ ಎಲ್ಲ RCB ಅಭಿಮಾನಿಗಳಿಗೆ ಒಂದು ಅಭಿಮಾನದ ವಿಚಾರ. ನಾಳೆ ಆಗುವಂಥ ಕ್ರಿಕೆಟ್ ಮ್ಯಾಚ್ದಲ್ಲಿ RCB ಫೈನಲ್ಸ್ದಲ್ಲಿ ವಿಜಯಶಾಲಿ ಆಗಲಿ ಅಂಥೇಳಿ ನಾನು ಈ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಎಲ್ಲ ಅಭಿಮಾನಿಗಳು ಕೂಡ ಹಾಗಾಗಿ RCB ಭಾಳ ವರ್ಷಗಳ ನಂತರ ಫೈನಲ್ಸ್ ಬಂದಿದೆ. 18 ವರ್ಷ ಅಂತ ಕಾಣುತ್ತಲ್ಲ. 18 ವರ್ಷದಲ್ಲಿ ಒಮ್ಮೆ ಗೆದ್ದಿಲ್ಲ. 9 ವರ್ಷದ ನಂತರ ಮತ್ತೊಮ್ಮೆ ಫೈನಲ್ಸ್ಗೆ ಬರ್ತಾ ಇದ್ದಾರೆ. ಇವತ್ತು ಯಾವ್ದು ಗೆಲ್ತು ಮ್ಯಾಚ್? ಇವತ್ತು ಹೆಂಗಂತೀರಾ RCB ಗೆಲ್ತು ಅಂತ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.